ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ರಾಜ್ಯ ಸಂಘದ ಪರವಾಗಿ ನಾವು ಬೆಳಗಾವಿಯ ಸುವರ್ಣಸೌಧದ ಮುಂದೆ ಪ್ರತಿಭಟನೆ ಹಾಗೂ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾವೆ. ನಮ್ಮ ಒಂದು ಧರಣಿ ಸತ್ಯಾಗ್ರಹದಲ್ಲಿ ಮಹಿಳೆಯರು ಕೂಡ ಅರ್ಧದಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಮತ್ತು ಇವತ್ತಿನ ಪ್ರಮುಖವಾದಂಥ ಬೇಡಿಕೆಗಳು ಈಗಾಗಲೇ ನಾವು ಸಾಕಷ್ಟು ಪತ್ರಿಕೆಯಲ್ಲಿ ಎಲ್ಲ ಕೊಟ್ಟಿದ್ದೇವೆ. ಅದರಲ್ಲಿ ಕೇಂದ್ರ ಸರ್ಕಾರಕ್ಕೆ ಒಂದು 2-3 ಬೇಡಿಕೆಗಳಿದ್ದಾವೆ, ರಾಜ್ಯ ಸರ್ಕಾರಕ್ಕೆ 7 ಬೇಡಿಕೆಗಳಿದ್ದಾವೆ. ಮೊದಲನೇ ಬೇಡಿಕೆ ಏನು ಅಂತಂದ್ರೆ, ನಮ್ಮ ರಾಷ್ಟ್ರದ ಎಲ್ಲ ಹಿರಿಯ ನಾಗರಿಕರನ್ನು ರಾಷ್ಟ್ರದ ಸಂಪತ್ತು ಅಂತ ಡಿಕ್ಲೇರ್ ಮಾಡಬೇಕು. ಆಲ್ ಸೀನಿಯರ್ ಸಿಟಿಜನ್ ಆಫ್ ದ ನೇಷನ್ ಡಿಕ್ಲೇರ್ ಆಸ್ ಅ ಅಸೆಟ್ ಆಫ್ ದ ನೇಷನ್. ಇವರು ರಾಷ್ಟ್ರದ ಸಂಪತ್ತು ಯಾಕಂತಂದ್ರೆ ಇಡೀ ತಮ್ಮ ಜೀವನ ಪರ್ಯಂತ ಇವರು ದುಡಿದು ಶ್ರಮ ವಹಿಸಿ ರಾಷ್ಟ್ರದ ಒಂದು ಅಭಿವೃದ್ಧಿಗಾಗಿ ತಮ್ಮ ರಕ್ತವನ್ನು ಸುಟ್ಕೊಂಡಿದ್ದಾರೆ. 60 ವಯಸ್ಸಾದ ಮೇಲೆ ನಿತ್ರಾಣಾಗ್ತಾರೆ, ದುಡಿಯೋ ಶಕ್ತಿ ಕಳ್ಕೊತಾರೆ. ಈ ಕಾರಣದಿಂದ ಯಾರಿಗೆ ಒಂದು ಶಕ್ತಿ ಇಲ್ಲ, ಇವ್ರನ್ನ ಸಾಕ್ತಕ್ಕಂಥದ್ದು, ರಕ್ಷಣೆ ಮಾಡೋದು, ಸೌಲಭ್ಯ ಕೊಡೋದು ಸರ್ಕಾರದ ಕರ್ತವ್ಯ. ಇದನ್ನು ನಾನು ಹೇಳ್ತಾ ಇಲ್ಲ, ಭಾರತದ ಸಂವಿಧಾನದ 21ನೇ ಕಲಂ ಹೇಳ್ತದೆ. ಯಾವ ರಾಷ್ಟ್ರದ ಪ್ರಜೆ ವಯಸ್ಸಾದಾಗ ದುರ್ಬಲ ಆಗ್ತಾರೆ, ಆ ಸಮಯದಲ್ಲಿ ಇವರೆಲ್ಲ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಸೌಲಭ್ಯ ಕೊಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಆದರೆ ನಮ್ಮ ದುರ್ದೈವ, ಸ್ವಾತಂತ್ರ್ಯ ಸಿಕ್ಕು 76 ವರ್ಷ ಆಗೈತಿ, ಈ ಸಂವಿಧಾನ ಯಾರೂ ನೋಡಿಲ್ಲ. ಇದನ್ನು ರಕ್ಷಣೆ ಮಾಡೋದ್ರ ಸಲುವಾಗಿ ನಮ್ಮ ಭಾರತ ಸರ್ಕಾರ 2007ನೇ ಇಸ್ವಿಯೊಳಗೆ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಕಾನೂನು ಅಂತ ಜಾರಿ ಮಾಡಿತು. ಈ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಕಾನೂನು ಜಾರಿ ಮಾಡಿ 16 ವರ್ಷ ಆಯಿತು. ಈ ಕಾನೂನಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳನ್ನು ಇವತ್ತು ರಾಜ್ಯ ಸರ್ಕಾರವು ಸಂಪೂರ್ಣ ಅನುಷ್ಠಾನಗೊಳಿಸಿಲ್ಲ, ಕೇಂದ್ರ ಸರ್ಕಾರವು ಅನುಷ್ಠಾನಗೊಳಿಸಿಲ್ಲ. ಇದರಿಂದ ಏನಾಗೈತೆ ಅಂದ್ರೆ, ಯಾವುದೇ ಸರ್ಕಾರ ಇರಲಿ, ಯಾವುದೇ ಪಕ್ಷ ಇರಲಿ, ಹಿರಿಯ ನಾಗರಿಕರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ಕೊತ ಬಂದಿದ್ದಾವೆ. ನಾವು ಕಳೆದ ನಮ್ಮ ಸಂಘ ಹುಟ್ಟಿ 18 ವರ್ಷ ಆಯಿತು. 12 ವರ್ಷದಿಂದ ನಾವು ಅನೇಕ ಸಮಾವೇಶಗಳನ್ನು ಮಾಡೇವಿ, ಪ್ರತಿಭಟನೆ ಮಾಡೇವಿ, ರಾಜ್ಯ ಮಟ್ಟದ ರ್ಯಾಲಿಗಳನ್ನು ಮಾಡೇವಿ. ಸರ್ಕಾರ ಕಣ್ಣು ತೆಗಿತಾ ಇಲ್ಲ.